Good morning, student. Myself, Dr. L. Manju Bhargavi, Assistant Professor, Government First Grade College. Today, we will be studying on the topic significance of financial market, means importance. Further, we will study importance of financial market. Last session ಅಲ್ಲಿ ಕೂಡ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ವೇರಿಯಸ್ ಫಂಕ್ಷನ್ಸ್ ಫೈನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ ಇಂಪಾರ್ಟೆನ್ಸ್ ಮತ್ತು ಸಿಗ್ನಿಫಿಕೆನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ನ ಕೂಡ ಈ ಸೆಷನಲ್ಲಿ ನಾವು ಲರ್ನ್ ಮಾಡ್ತೀವಿ. This is session number 10, semester 4 and subject commerce, paper Indian Financial System, 4th semester of BCom students of Tumkur University. The objective of the learning would be to familiarize the students with the concept of significance of financial market. ಅದೇ ರೀತಿ ಸೆಷನ್ ಔಟ್ಕಮ್ ಬಂದು ದ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಸಿಗ್ನಿಫಿಕೆನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಲೆಟ್ಸ್ ಹ್ಯಾವ್ ದ ಇಂಟ್ರೊಡಕ್ಷನ್. Financial market refers to a marketplace where creation and trading of financial assets such as shares, debentures, bonds, derivatives, currencies, etc. It plays a crucial role in allocating limited resources in the country's economy. ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಈ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಫೈನಾನ್ಷಿಯಲ್ ಅಸೆಟ್ಸ್ನ ಕ್ರಿಯೇಟ್ ಮಾಡೋದು, ಫೈನಾನ್ಷಿಯಲ್ ಅಸೆಟ್ನ ಮಾರಾಟ ಮಾಡೋದು, ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್. ಯಾವ್ಯಾವ ಫೈನಾನ್ಷಿಯಲ್ ಅಸೆಟ್ಸ್ ಅಂದರೆ ಶೇರ್ಸ್ ಆಗಿರ್ಬೋದು, ಡೆಬಿಂಚರ್ಸ್ ಆಗಿರ್ಬೋದು, ಬಾಂಡ್ಗಳು, ಡಿರೈವೇಟಿವ್ಸು, ಕರೆನ್ಸೀಸ್, ಈ ರೀತಿ ಎಲ್ಲ ಹಲವಾರು ರೀತಿಯ ಫೈನಾನ್ಷಿಯಲ್ ಅಸೆಟ್ಸ್ನ ಕ್ರಿಯೇಟ್ ಮಾಡೋದು ಮತ್ತು ಹೊಸದಾಗಿ ಕ್ರಿಯೇಟ್ ಮಾಡೋದು, ಹಾಗೆ ಮಾರಾಟ ಕೂಡ ಈ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ನಡೆಯುತ್ತೆ. ಸೊ ಇಟ್ ಪ್ಲೇಸ್ ಅ ವೆರಿ ಫೈನಾನ್ಷಿಯಲ್ ಕ್ರೂಷಿಯಲ್ ರೋಲ್ ಇನ್ ಅಲೋಕೇಟಿಂಗ್ ಲಿಮಿಟೆಡ್ ರಿಸೋರ್ಸಸ್ ಇನ್ ದ ಕಂಟ್ರೀಸ್ ಎಕಾನಮಿ. ಸೊ ಯಾವುದೇ ಒಂದು ಕಂಟ್ರಿ ಎಕಾನಮಿ ಡೆವಲಪ್ ಆಗಬೇಕು ಅಂದರೆ ಡಿಪೆಂಡ್ಸ್ ಅಪಾನ್ ದ ಫೈನಾನ್ಷಿಯಲ್ ಸಿಸ್ಟಮ್. ಅವರಲ್ಲಿ ಇರುವಂತಹ ರಿಸೋರ್ಸ್, ಲಿಮಿಟೆಡ್ ರಿಸೋರ್ಸಸ್, ಸ್ಕೇರ್ಸ್ ರಿಸೋರ್ಸ್ನ ಯಾವ ರೀತಿ ಅಲೋಕೇಟ್ ಮಾಡ್ತಾರೆ, ಯಾವ ರೀತಿ ವೇರಿಯಸ್ ಸೆಕ್ಟರ್ಸ್ಗೆ, ವೇರಿಯಸ್ ಸೆಗ್ಮೆಂಟ್ಸ್ಗೆ ಅಲೋಕೇಟ್ ಮಾಡ್ತಾರೆ, ಅದರ ಮೇಲೆ ದ ಎಕಾನಮಿ ಡೆವಲಪ್ಮೆಂಟ್ ಡಿಪೆಂಡ್ಸ್. Next we'll see the meaning. Financial market can be defined as the market in which financial assets are created or transferred. ಫೈನಾನ್ಷಿಯಲ್ ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ಸೇಲ್ ಮಾಡ್ತಾರೆ ಒಬ್ಬರು ನೇಮಿಂದ ಇನ್ನೊಬ್ಬರು ನೇಮ್ಗೆ, ಹಾಗೆ ಹೊಸದಾಗಿ ಕೂಡ ಪರ್ಚೇಸ್ ಮಾಡ್ತಾರೆ. ಕ್ರಿಯೇಷನ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್ ಆಲ್ಸೋ ಟೇಕ್ಸ್ ಪ್ಲೇಸ್. ಇಟ್ ಆ್ಯಕ್ಟ್ಸ್ ಆಸ್ ಎ ಇಂಟರ್ಮೀಡಿಯರಿ ಬಿಟ್ವೀನ್ ದ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಬೈ ಮೊಬಿಲೈಸಿಂಗ್ ಫಂಡ್ಸ್ ಬಿಟ್ವೀನ್ ದೆಮ್. ಸೇವರ್ಸು ಮತ್ತು ಇನ್ವೆಸ್ಟರ್ಸ್ ಮಧ್ಯ ಫಂಡ್ಸ್ನ ಮೊಬಿಲೈಸ್ ಮಾಡುತ್ತೆ ಈ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ. ಅಂದರೆ ಲೆಂಡರ್ಸ್ಗೆ ಈಸಿಯಾಗಿ ಬಾರೋವರ್ಸ್ನ ಹುಡ್ಕೋದು, ಬಾರೋವರ್ಸ್ಗೆ ಈಸಿಯಾಗಿ ಲೆಂಡರ್ಸ್ನ ಸರ್ಚ್ ಮಾಡೋದಕ್ಕೆ ಈ ಫೈನಾನ್ಷಿಯಲ್ ಮಾರ್ಕೆಟ್ ಹೆಲ್ಪ್ ಮಾಡುತ್ತೆ. ಕಾಂಪೊನೆಂಟ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಈಗ ಫೈನಾನ್ಷಿಯಲ್ ಮಾರ್ಕೆಟ್ ಇಲ್ಲಿ ಜನರಲ್ ಆಗಿ ಮೇನ್ ಕಾಂಪೊನೆಂಟ್ಸ್ 4 ಇರ್ತವೆ. ದೇರ್ ಆರ್ 4 ಕಾಂಪೊನೆಂಟ್ಸ್: ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ಹಾಗೆ ಕ್ರೆಡಿಟ್ ಮಾರ್ಕೆಟ್. ಸೊ ಈ ಎಲ್ಲ ಮಾರ್ಕೆಟ್ಗಳ ಬಗ್ಗೆ, ಮನಿ ಮಾರ್ಕೆಟ್ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಕ್ಯಾಪಿಟಲ್ ಮಾರ್ಕೆಟ್, ಮನಿ ಮಾರ್ಕೆಟಲ್ಲಿ ಯು ವಿಲ್ ಹ್ಯಾವ್ ವೇರಿಯಸ್ ಸಬ್ ಟಾಪಿಕ್ಸ್ ಲೈಕ್ ಕಾಲ್ ಮನಿ ಮಾರ್ಕೆಟ್, ಟ್ರೆಜರಿ ಬಿಲ್ಸು, ಕಮರ್ಷಿಯಲ್ ಪೇಪರ್ಸು, ಅದೇ ರೀತಿ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸು, ರೀಪರ್ಚೇಸ್ ಅಗ್ರಿಮೆಂಟು, ರಿಸರ್ವ್ಸ್ ರಿಪೋಸು, ಹಾಗೆ ಕಮರ್ಷಿಯಲ್ ಮಾರ್ಕೆಟು, ಕಮರ್ಷಿಯಲ್ ಬಿಲ್ ಮಾರ್ಕೆಟು, ಗೌರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್, ಈ ರೀತಿ ಎಲ್ಲ ಬೇರೆ ಬೇರೆ ರೀತಿ ನಾವು ಕ್ಲಾಸಿಫೈ ಮಾಡ್ತೀವಿ ಮನಿ ಮಾರ್ಕೆಟ್ನ. ಅದೇ ರೀತಿ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳಿದಾಗ ನಾವು ಅದನ್ನು ಪ್ರೈಮರಿ ಮಾರ್ಕೆಟು ಮತ್ತು ಸೆಕೆಂಡ್ರಿ ಮಾರ್ಕೆಟ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಅಂದರೆ ಪ್ರೈಮರಿ ಮಾರ್ಕೆಟಲ್ಲಿ ಜನರಲಿ ಹೊಸ ಇಶ್ಯೂಸ್ ಇರ್ತವೆ. ಸೆಕೆಂಡ್ರಿ ಮಾರ್ಕೆಟಲ್ಲಿ ವಿ ವಿಲ್ ಸಿ ಆಲ್ರೆಡಿ ಈ ಪ್ರೈಮರಿ ಮಾರ್ಕೆಟಲ್ಲಿ ಇಶ್ಯೂ ಆಗಿರುವಂಥ ಶೇರ್ಸ್ನ ಸೆಕೆಂಡ್ರಿ ಮಾರ್ಕೆಟಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ, ವೇರ್ ಫಾರಿನ್ ಕಂಪನೀಸ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್, ಫಾರಿನ್ ಎಕ್ಸ್ಚೇಂಜ್ ಬಗ್ಗೆ ಕೂಡ ನಾವು ಸ್ಟಡಿ ಮಾಡ್ತೀವಿ. ಅದೇ ರೀತಿ ಕ್ರೆಡಿಟ್ ಮಾರ್ಕೆಟ್ ಅಂದರೆ ಕ್ರೆಡಿಟ್ ಕೂಡ ಜನ್ರೇಷನ್ ಆಗುತ್ತೆ. ಇಲ್ಲಿ ಅವೈಲಬಿಲಿಟಿ ಆಫ್ ಕ್ರೆಡಿಟ್ ನಮಗೆ ಬೇಕಾದಾಗ ಈ ಒಂದು ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ವಿ ಕ್ಯಾನ್ ಈಸಿಲಿ ಫೈಂಡ್ ದ ಕ್ರೆಡಿಟ್ ಆಲ್ಸೋ.
Definition of money market. Money market already we have studied. According to the Geoffrey, money market is a collective name to the above firms. Money market ನಾವು ಆಲ್ರೆಡಿ ನೋಡಿದ್ದೀವಿ. ಇಟ್ ಈಸ್ ಅ ಕಲೆಕ್ಟಿವ್ ನೇಮ್ ಟು ದ ಕಲೆಕ್ಟಿವ್ ನೇಮ್. ಇದರಲ್ಲಿ ಫರ್ಮ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಡೆಟ್ಸ್ ಇಶ್ಯೂಸ್ ಮತ್ತು ಮೆಚುರಿಟೀಸ್ ಲೆಸ್ ದೆನ್ 1 ಇಯರ್. ಸೊ ಇದೆಲ್ಲ ಕೂಡ ನಾವು ಮನಿ ಮಾರ್ಕೆಟಲ್ಲಿ ನೋಡ್ತೀವಿ. ಅಂದರೆ 1 ಇಯರ್ಗಿಂತಲೂ ಕಡಿಮೆ ಇರಬೇಕು ಡೆಟ್ಸು, ಅದರ ಒಂದು ಮೆಚುರಿಟಿ ಪೀರಿಯಡ್ ಏನು 1 ಇಯರ್ ಅಥವಾ 1 ಇಯರ್ಗಿಂತಲೂ ಕಡಿಮೆ ಇರುತ್ತೆ, ಅದನ್ನು ನಾವು ಮನಿ ಮಾರ್ಕೆಟ್ ಅಂತ, ನಿಯರ್ ಮನಿ ಲೆಸ್ ದೆನ್ ಮನಿ ಅಂತ ಹೇಳ್ತೀವಿ. ಇನ್ನು ಈ ಮನಿ ಮಾರ್ಕೆಟ್ ರೆಫರ್ಸ್ ಮಾರ್ಕೆಟ್ ವೇರ್ ಮನಿ ಆ್ಯಂಡ್ ಹೈಲಿ ಲಿಕ್ವಿಡೇಬಲ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್. ಹೈಲಿ ಲಿಕ್ವಿಡ್ ಅಂದರೆ ಇಮಿಡಿಯೇಟಾಗಿ ಆ ಸೆಟನ್ನು ಟ್ರಾನ್ಸ್ಫರ್ ಮಾಡಿ ಕ್ಯಾಶ್ ಕನ್ವರ್ಟ್ ಆಗುವಂಥದ್ದು ನೋಡಿರ್ತೀವಿ ಇಲ್ಲಿ. ಆ್ಯಂಡ್ ಬಾಟ್ ಆ್ಯಂಡ್ ಸೋಲ್ಡ್ ಹ್ಯಾವಿಂಗ್ ಮೆಚುರಿಟಿ, ಅದೇ 1 ಇಯರ್ ಮತ್ತು ಲೆಸ್ ದೆನ್ 1 ಇಯರ್ನ ಇರೋದ್ರಿಂದ ನಾವು ಅದನ್ನು ಈಸಿಯಾಗಿ ಸೇಲ್ ಮಾಡಿ ಈಸಿಯಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಕೂಡ ಮಾಡ್ಬೋದು. ನೆಕ್ಸ್ಟ್, the money market constitute a very important segment of the Indian financial system. ಈ ಮನಿ ಮಾರ್ಕೆಟ್ ತುಂಬ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ. ಇದರಲ್ಲಿ ನಾವು ಆಲ್ರೆಡಿ ಫೀಚರ್ಸು ಮತ್ತು ಫಂಕ್ಷನ್ಸ್ ಆಫ್ ಮನಿ ಮಾರ್ಕೆಟ್ ಓದಿದ್ದೀವಿ. ಸೊ ಈ ಮನಿ ಮಾರ್ಕೆಟ್ಗೆ ಬಹಳಷ್ಟು ಆಬ್ಜೆಕ್ಟಿವ್ಸ್ ಕೂಡ ಇದೆ, ವಿ ವಿಲ್ ಸಿ ಫರ್ದರ್. ಆಮೇಲೆ ಇನ್ನೊಂದು ಡೆಫಿನೇಷನ್ ಕೂಡ ಇದೆ ಗ್ಲಾಸರಿ ಆಫ್ ಸ್ಟ್ಯಾಟಿಸ್ಟಿಕಲ್ ಟರ್ಮಲ್ಲಿ. ಎ ಮನಿ ಮಾರ್ಕೆಟ್ ಈಸ್ ಅ ಮಾರ್ಕೆಟ್ ವೇರ್ ಡೆಟ್ಸ್ ಸೆಕ್ಯೂರಿಟೀಸ್ ಇಶ್ಯೂ ಮಾಡೋದು, ಅದೇ ರೀತಿ ಆ ಒಂದು ಮೆಚುರಿಟೀಸ್ ವಿಚ್ ಆರ್ ಟ್ರೇಡೆಡ್ ಲೆಸ್ ದೆನ್ 1 ಇಯರ್. ಅದೇ ರೀತಿ ಈ ಒಂದು ಮನಿ ಮಾರ್ಕೆಟಲ್ಲಿ ರಿಸರ್ವ್ ಬ್ಯಾಂಕ್ ರೋಲ್ ಕೂಡ ತುಂಬ ಜಾಸ್ತಿನೇ ಇರುತ್ತೆ. ಮೇಯ್ನ್ ರಿಸರ್ವ್ ಬ್ಯಾಂಕ್ ರೋಲ್ ಏನಿರುತ್ತೆ ಅಂದರೆ ಆಪರೇಷನ್ಸ್ ಇನ್ ದ ಮನಿ ಮಾರ್ಕೆಟ್, ಲೈಕ್ ಟು ಎನ್ಶೋರ್ ದಟ್ ಲಿಕ್ವಿಡಿಟಿ ಆ್ಯಂಡ್ ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ ರೇಟ್ಸ್ ಆರ್ ಮೇಂಟೈನ್ಡ್ ಅಟ್ ಲೆವೆಲ್ಸ್ ಕನ್ಸಿಸ್ಟ್ ವಿತ್ ದ ಮಾನಿಟರಿ ಪಾಲಿಸಿ ಆಬ್ಜೆಕ್ಟಿವ್ಸ್ ಆಫ್ ಮೆಚುರಿಟಿ ಪ್ರೈಸ್. ಇಲ್ಲಿ ಪ್ರೈಸ್ ಸ್ಟೆಬಿಲಿಟಿ ನೋಡ್ಕೋಬೇಕು ಆ್ಯಸ್ ಪರ್ ದ ರಿಸರ್ವ್ ಬ್ಯಾಂಕ್ ರೆಗ್ಯುಲೇಷನ್ಸ್ ಪ್ರಕಾರ. ರೇಟ್ ಆಫ್ ಇಂಟ್ರೆಸ್ಟ್ ಮಾನಿಟರ್ ಮಾಡಬೇಕು. ಆಲ್ ದ ಪಾಲಿಸೀಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಫಾಲೋ ಮಾಡಬೇಕಾಗುತ್ತೆ. ಹಾಗೆ ಈ ಮನಿ ಮಾರ್ಕೆಟಲ್ಲಿ ಇನ್ನೊಂದು ರಿಸರ್ವ್ ಬ್ಯಾಂಕ್ ರೋಲ್ ಏನಂದರೆ ಟು ಎನ್ಶ್ಯೂರ್ ಎನ್ ಅಡಿಕ್ವೇಟ್ ಫ್ಲೋ ಆಫ್ ಕ್ರೆಡಿಟ್ ಟು ದ ಪ್ರೊಡಕ್ಟಿವ್ ಸೆಕ್ಟರ್ ಆಫ್ ದ ಎಕಾನಮಿ. ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಎಕನಾಮಿಕಲ್ ಡೆವಲಪ್ಮೆಂಟ್ ಸೆಕ್ಟರ್ಸ್ಗೆ ಈಸಿಯಾಗಿ ಕ್ರೆಡಿಟ್ ಅವೈಲಬಿಲಿಟಿ ಕೂಡ ಈ ಮನಿ ಮಾರ್ಕೆಟ್ ಪ್ರೊವೈಡ್ ಮಾಡೋದ್ರಲ್ಲಿ ರಿಸರ್ವ್ ಬ್ಯಾಂಕ್ ವಿಲ್ ಹೆಲ್ಪ್. ಅದೇ ರೀತಿ ಟು ಬ್ರಿಂಗ್ ಔಟ್ ಆರ್ಡರ್ಸ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಅದೇ ರೀತಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಕೂಡ ಆರ್ಡರ್ಸ್ ತರಲಿಕ್ಕೆ ಕೂಡ ರಿಸರ್ವ್ ಬ್ಯಾಂಕ್ ರೋಲ್ ಮನಿ ಮಾರ್ಕೆಟಿಗೆ ತುಂಬ ಜಾಸ್ತಿನೇ ಇದೆ ಅಂತ ನಾವು ಹೇಳ್ಬೋದು. ಇನ್ನೊಂದು, ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಫ್ಲೂಯೆನ್ಸಸ್ ಲಿಕ್ವಿಡಿಟಿ ಆ್ಯಂಡ್ ಇಂಟ್ರೆಸ್ಟ್ ರೇಟ್ಸ್ ಥ್ರೂ ಅ ನಂಬರ್ ಆಫ್ ಆಪರೇಷನ್ಸ್. ಹಾಗೆ ಇನ್ಸ್ಟ್ರೂಮೆಂಟ್ಸ್, ಕ್ಯಾಶ್ ರಿಸರ್ವ್ ರಿಕ್ವೈರ್ಮೆಂಟ್ CRR ಅಂತ ಕರಿತೀವಿ, cash reserve requirement of banks, and conduct of open market operation OMO, open market operations, repos, change in the bank rate and at time foreign exchange swap operation. ಇದೆಲ್ಲ ಕೂಡ ರಿಸರ್ವ್ ಬ್ಯಾಂಕ್ ರೋಲ್ ಕೂಡ ಈ ಮನಿ ಮಾರ್ಕೆಟಲ್ಲಿ ತುಂಬಾ ಇರುತ್ತೆ. ಅದೇ ರೀತಿ ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. ಇದನ್ನು ವೇರ್ ಮೀಡಿಯಮ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ನೀಡ್ಸ್ನ ಮೀಟ್ ಆಗುತ್ತೆ ಬಿಸ್ನೆಸ್ಗೆ ಆ್ಯಂಡ್ ಬಿಸ್ನೆಸ್ಗೆ ಮತ್ತು ಆ್ಯಂಡ್ ಅದರ್ ಅಂಡರ್ಟೇಕಿಂಗ್ಸ್ ಆಲ್ಸೋ. ಸಣ್ಣ ಪುಟ್ಟ ಫರ್ಮ್ಸ್ಗೆ ಕೂಡ ಇಟ್ ವಿಲ್ ಸಪೋರ್ಟ್ ವಿತ್ ಮೀಡಿಯಮ್ ಆ್ಯಂಡ್ ಲಾಂಗ್ ಟರ್ಮ್ ಲೋನ್ಸ್ ಆರ್ ಮೆಟ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿತ್ ಸಪ್ಲೈ ಮೀಡಿಯಮ್ ಆ್ಯಂಡ್ ಲಾಂಗ್ ಟರ್ಮ್ ರಿಸೋರ್ಸಸ್ ಟು ದ ಬಾರೋವರ್ಸ್. ಕೆಲವ್ರಿಗೆ ಮೀಡಿಯಮ್ ಟರ್ಮ್ ಮೆಚುರಿಟಿ ಲೋನ್ಸ್ ಬೇಕಾಗುತ್ತೆ, ಲಾಂಗ್ ಟರ್ಮ್ ಲೋನ್ ಬೇಕಾಗುತ್ತೆ. ಪ್ರೊಡಕ್ಷನ್ ಇನ್ವಾಲ್ವ್ಸ್ ಲಾಟ್ ಆಫ್ ಪೀರಿಯಡ್ ಸಮ್ಟೈಮ್ಸ್. ಸೊ ಅದೇ ರೀತಿ ಕ್ಯಾಪಿಟಲ್ ಮಾರ್ಕೆಟ್ ಇದನ್ನು ಮತ್ತೆ ಫರ್ದರ್ ನಾವೇನು ಡಿವೈಡ್ ಮಾಡ್ಬೋದು, ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ ಕೂಡ ಕರಿಬೋದು. ಯಾಕಂದರೆ ಇಟ್ ವಿಲ್ ಬಿ ಪ್ರೊವೈಡಿಂಗ್ ಕ್ರೆಡಿಟ್ ಆರ್ ಇಟ್ ವಿಲ್ ಬಿ ಪ್ರೊವೈಡಿಂಗ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಟು ದ ಇಂಡಸ್ಟ್ರೀಸ್ ಆಲ್ಸೋ ಫಾರ್ ದ ಎಕನಾಮಿಕ್ ಡೆವಲಪ್ಮೆಂಟ್. ಹಾಗೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಈವನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಎಕಾನಮಿ ಟು ಡೆವಲಪ್ ದ ಜನರಲ್ ವೆಲ್ಫೇರ್ ನೆಸೆಸಿಟೀಸ್ಗೆ ಗೌರ್ಮೆಂಟ್ ಆಲ್ಸೋ ನೀಡ್ ಮನಿ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು ನಾವು. ಅದೇ ರೀತಿ ಲಾಂಗ್ ಟರ್ಮ್ ಲೋನ್ಸ್ ಮಾರ್ಕೆಟ್, ಇದನ್ನು ಕ್ಯಾಪಿಟಲ್ ಮಾರ್ಕೆಟ್ನ ಈ 3 ರೀತಿ ಕರಿಬೋದು ನಾವು. ಹಾಗೆ ಸಿಗ್ನಿಫಿಕೆನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಏನೇನು, ಈ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ದು ವಿ ವಿಲ್ ಸಿ. A financial market is a market in which people and entities can trade financial securities, commodities and other financial stocks at low transaction cost and at price that reflect supply and demand.
ಸೊ ಈ ಪರ್ಚೇಸು ಸೆಲ್ಲಿಂಗು ಆಫ್ ಸೆಕ್ಯೂರಿಟೀಸ್ ಆಗೋದು ಡಿಪೆಂಡಿಂಗ್ ಅಪಾನ್ ದ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಅಂದರೆ ವಿ ನೋ ದ ಲಾ, ಇಫ್ ದೇರ್ ಈಸ್ more supply and the demand is less, prices of the commodities will be very high. If the demand is more and the supply is less, then the prices will be very high ಡಿಪೆಂಡಿಂಗ್ ಅಪಾನ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಎರಡನೇ ಇಂಪಾರ್ಟೆನ್ಸ್ ಏನು ಈ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದರೆ, ಎನ್ ಎಕಾನಮಿ ವಿಚ್ ರಿಲೈಸ್ ಪ್ರೈಮರಿಲಿ ಆನ್ ಇಂಟರಾಕ್ಷನ್ ಬಿಟ್ವೀನ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಟು ಅಲೋಕೇಟ್ ರಿಸೋರ್ಸಸ್ ಈಸ್ ನೋನ್ ಆ್ಯಸ್ ಮಾರ್ಕೆಟ್ ಎಕಾನಮಿ, ಇನ್ ಕಾಂಟ್ರಾಸ್ಟ್ ಐದರ್ ಟು ಎ ಕಮ್ಯಾಂಡ್ ಎಕಾನಮಿ ಆರ್ ಟು ಎ ನಾನ್ ಮಾರ್ಕೆಟ್ ಎಕಾನಮಿ ಸಚ್ ಆಸ್ ಗಿಫ್ಟ್ ಎಕಾನಮಿ. ಈಗ ಜನರಲಿ ನಮ್ಮ ಕಂಟ್ರಿ ಎಕಾನಮಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇಂಟರಾಕ್ಷನ್ ಬಿಟ್ವೀನ್ ದ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಮಾರ್ಕೆಟಿಂಗ್ ಸೆಕ್ಟರ್ ಆಗಿರ್ಬೋದು, ಫೈನಾನ್ಷಿಯಲ್ ಸೆಕ್ಟರ್ ಆಗಿರ್ಬೋದು, ಯಾವ ರೀತಿ ರಿಸೋರ್ಸಸ್ನ ಅಲೋಕೇಟ್ ಮಾಡ್ತಾರೆ ಅಂದರೆ, ಎಲ್ಲಿ ಪ್ರೊಡಕ್ಟಿವಿಟಿ, ಎಲ್ಲಿ ನೀಡಿದೆ ರಿಸೋರ್ಸಸ್ ಅಲೋಕೇಶನಲ್ಲಿ ಜಾಸ್ತಿ ಆಗಬೇಕು, ಎಲ್ಲಿ ರಿಸೋರ್ಸಸ್ ನೀಡ್ ಕಡಿಮೆ ಇದೆ ಅಲ್ಲಿ ಕಡಿಮೆ ಅಲೋಕೇಟ್ ಆಗಬೇಕು. ಸೊ ಈ ರೀತಿ ಪ್ರಾಪರ್ ಅಲೋಕೇಶನ್ ಆದಾಗ ನಮಗೆ ವಿ ವಿಲ್ ಪ್ರಾಪರ್ ಅಲೋಕೇಶನ್ ಆದಾಗ ಆ ಒಂದು ಎಕಾನಮಿ ಡೆವಲಪ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ರೀತಿ ಇಟ್ ಕನ್ಸಿಸ್ಟ್ ಐದರ್ ಟು ಎ ಕಮ್ಯಾಂಡ್ ಎಕಾನಮಿ ಆರ್ ಎ ನಾನ್ ಮಾರ್ಕೆಟ್ ಎಕಾನಮಿ, ಗಿಫ್ಟ್ ಎಕಾನಮಿ ಅಂತ ಕೂಡ ಅದನ್ನು ಕರೀತಾರೆ. ನೆಕ್ಸ್ಟ್, ಫೈನಾನ್ಷಿಯಲ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಬೈ ವೆದರ್ ದೇ ಇನ್ವಾಲ್ವ್ ನ್ಯೂ ಆರ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್. ಅಂದರೆ ಈ ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ಡಿಸ್ಟಿಂಗ್ವಿಶ್ ಇದನ್ನು ಸಪ್ರೇಟ್ ಮಾಡಬೇಕಂದ್ರೆ ಹೊಸ ಸೆಕ್ಯೂರಿಟೀಸ್ ಆದರೂ ಪರ್ಚೇಸ್ ಮಾಡ್ಬೋದು, ಅಥವಾ ಆಲ್ರೆಡಿ ಕ್ರಿಯೇಟೆಡ್ ಸೆಕ್ಯೂರಿಟೀಸ್, ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ನಾದರೂ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಟ್ರೇಡ್ ಮಾಡ್ಬೋದು. Whether the transactions of new securities reflects a public offering or a private placement, and whether the securities have short term or long term maturities. So ಈ ಎಲ್ಲ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಶಾರ್ಟ್ ಟರ್ಮ್ ಮೆಚುರಿಟಿ ಸೆಕ್ಯೂರಿಟೀಸು ಟ್ರೇಡ್ ಮಾಡ್ಬೋದು, ಲಾಂಗ್ ಟರ್ಮ್ ಮೆಚುರಿಟಿ ಸೆಕ್ಯೂರಿಟೀಸ್ನ ಕೂಡ ಟ್ರೇಡ್ ಮಾಡ್ಬೋದು. ಈಗ ಟ್ರಾನ್ಸಾಕ್ಷನ್ ಕಾಸ್ಟ್ ರಿಫ್ಲೆಕ್ಟ್ ಅಂದರೆ ಪಬ್ಲಿಕ್ ಆಫರಿಂಗ್ ಆಗಿರ್ಬೋದು ಅಥವಾ ಪ್ರೈವೇಟ್ ಪ್ಲೇಸ್ಮೆಂಟ್ ಆದರೂ ಆಗಿರ್ಬೋದು. ಸೊ ಇದೆಲ್ಲ ಕೂಡ ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್, ದ ಸೇಲ್ ಆಫ್ ನ್ಯೂ ಸೆಕ್ಯೂರಿಟೀಸ್ ಟು ದ ಜನರಲ್ ಪಬ್ಲಿಕ್ ಈಸ್ ರೆಫರ್ಡ್ ಟು ಅ ಪಬ್ಲಿಕ್ ಆಫರಿಂಗ್. ಪಬ್ಲಿಕ್ ಆಫರಿಂಗ್ ಅಂತ ಅಂದಾಗ ಹೊಸ ಸೆಕ್ಯೂರಿಟೀಸ್ನ ಸೇಲ್ ಮಾಡಬೇಕಾದ್ರೆ ಜನರಲ್ ಪಬ್ಲಿಕ್ಗೆ ಆಫರ್ ಮಾಡ್ತಾರೆ. ಎನಿಬಡಿ ಕ್ಯಾನ್ ಗೋ ಆ್ಯಂಡ್ ಬೈ ಆಫರಿಂಗ್, ಇಟ್ಸ್ ಅ ಜನರಲ್ ಪಬ್ಲಿಕ್ ಅಂದರೆ ಎನಿ ಇಂಡಿವಿಜುವಲ್ ಆರ್ ಕಂಪನೀಸ್ ಕ್ಯಾನ್ ಗೋ ಆ್ಯಂಡ್ ಬೈ. The sale of new securities to one investor or a group of investor is referred to a private placement. ಅಂದರೆ ಸೆಕ್ಯೂರಿಟೀಸ್ನ ಜನರಲ್ ಪಬ್ಲಿಕ್ಗೆ ಅಲ್ಲದೆ ಸಪ್ರೇಟಾಗಿ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟರ್ಗೆ, ಓನ್ಲಿ ಒನ್ ಇನ್ವೆಸ್ಟರ್ಗೆ ಅಥವಾ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ಗೆ ಏನಾದರೂ ರೆಫರ್ ಮಾಡಿರೋ ಅದನ್ನು ನಾವು ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಲಾಸ್ಟ್ ಟಾಪಿಕಲ್ಲಿ ಪಬ್ಲಿಕ್ ಆಫರ್ ಮತ್ತು ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಜನರಲ್ ಪಬ್ಲಿಕ್ಗೆ ಆಫರ್ ಮಾಡಿದಾಗ ವಿ ಸೇ ಇಟ್ ಆಸ್ ಅ ಪಬ್ಲಿಕ್ ಆಫರಿಂಗ್. ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟರ್ಗೆ ಅಥವಾ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ಗೆ ಸೇಲ್ ಮಾಡಿದಾಗ ವಿ ವಿಲ್ ಕಾಲ್ ಇಟ್ ಆಸ್ ಅ ಪ್ರೈವೇಟ್ ಪ್ಲೇಸ್ಮೆಂಟ್. ಹಾಗೆ ಸೆಕ್ಯೂರಿಟೀಸ್ ವಿತ್ ಶಾರ್ಟ್ ಟರ್ಮ್ ಮೆಚುರಿಟೀಸ್ ಆರ್ ಕಾಲ್ಡ್ ಮನಿ ಮಾರ್ಕೆಟ್ ಸೆಕ್ಯೂರಿಟೀಸ್. ಯಾವ ಸೆಕ್ಯೂರಿಟೀಸ್ ಮೆಚುರಿಟಿ ಶಾರ್ಟ್ ಟರ್ಮ್ ಇರುತ್ತೆ ಅಂದರೆ ಲೆಸ್ ದ್ಯಾನ್ 1 year ಇರುತ್ತೆ, ಅದನ್ನು ನಾವು ಮನಿ ಮಾರ್ಕೆಟ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಆ್ಯಂಡ್ ಸೆಕ್ಯೂರಿಟೀಸ್ ವಿತ್ ಲಾಂಗ್ ಟರ್ಮ್ ಮೆಚುರಿಟೀಸ್ ಆರ್ ಕಾಲ್ಡ್ ಕ್ಯಾಪಿಟಲ್ ಮಾರ್ಕೆಟ್ ಸೆಕ್ಯೂರಿಟೀಸ್. ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್ ಅಂತ ನಾವು ಕ್ಲಾಸಿಫಿಕೇಷನ್ ನೋಡಿದಾಗ ಮನಿ ಮಾರ್ಕೆಟಲ್ಲಿ ಏನಾಗುತ್ತೆ, ಮೆಚುರಿಟಿ ಪೀರಿಯಡ್ ಕಡಿಮೆ ಇರುತ್ತೆ, ಈಸಿಲಿ ಲಿಕ್ವಿಡಿಟಿ ಆಫ್ ಕ್ಯಾಶ್ ಇರುತ್ತೆ. ಸೊ ಅದಕ್ಕೆ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ನ ಮನಿ ಮಾರ್ಕೆಟ್ ಅಂತ ಕರೀತಾರೆ. ಲಾಂಗ್ ಟರ್ಮ್ ಮೆಚುರಿಟಿ ಇದ್ದಾಗ ಅದನ್ನು ಕ್ಯಾಪಿಟಲ್ ಮಾರ್ಕೆಟ್ ಸೆಕ್ಯೂರಿಟೀಸ್ ಅಂತ ಕರೀತಾರೆ. ಕ್ಯಾಪಿಟಲ್ ಮಾರ್ಕೆಟಲ್ಲಿ ಏನಾಗುತ್ತೆ, ಮೆಚುರಿಟಿ ಪೀರಿಯಡ್ ವಿಲ್ ಬಿ ವೆರಿ ಹೈ, ಲೈಕ್ ಮೋರ್ ದೆನ್ 1 year ಇರುತ್ತೆ. ನೆಕ್ಸ್ಟ್, ಅದೇ ರೀತಿ ನೆಕ್ಸ್ಟ್ ವಿ ಸಿ ಫೈನಾನ್ಸ್ ಈಸ್ ಅ ಪರ್ಸಿಕ್ಯೂಟ್ ಫಾರ್ ಮಾಡರ್ನ್ ಬಿಸ್ನೆಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ಲೇ ಅ ವೆರಿ ವೈಟಲ್ ರೋಲ್ ಇನ್ ಎನ್ ಎಕನಾಮಿಕ್ ಸಿಸ್ಟಮ್. ಯಾವುದೇ ಒಂದು ಎಕನಾಮಿಕ್ ಸಿಸ್ಟಮ್ ಡೆವಲಪ್ ಆಗಬೇಕು ಅಂತಂದರೆ ಆ್ಯಸ್ ವಿ ನೋ ದಟ್ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಹೆಲ್ದಿ ಫೈನಾನ್ಷಿಯಲ್ ಸಿಸ್ಟಮ್ ಇರಬೇಕು, ಯಾವ ರೀತಿ ಫೈನಾನ್ಷಿಯಲ್ ಸಿಸ್ಟಮ್ ಇದೆ, ಯಾವ ರೀತಿ ಅಸಿಸ್ಟ್ ಮಾಡುತ್ತೆ, ವಿಚ್ ಈಸ್ ದ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸಿಸ್ಟಮ್.
ಚೆನ್ನಾಗಿದೆ, ಕಂಟ್ರಿ ಎಕಾನಮಿ ಡೆವಲಪ್ ಆಗುತ್ತೆ. ಅಥವಾ ಫೈನಾನ್ಷಿಯಲ್ ಸಿಸ್ಟಮ್ ಸರಿ ಇಲ್ಲ ಅಂದರೆ ಫಂಡ್ ಅಲೊಕೇಶನ್ ಸರಿಗಾಗಿಲ್ಲ, ಅಥವಾ ಎಲ್ಲ ಕ್ಯಾಶ್ ಎಲ್ಲೋ ಒಂದು ಕಡೆ ಉಳ್ಕೊಂಡಿರುತ್ತೆ, ಎಲ್ಲಿ ನೀಡಿದೆ, ಎಲ್ಲಿ ಪ್ರೊಡಕ್ಟಿವ್ ಆ್ಯಕ್ಟಿವ್ ಇದೆ ಅಲ್ಲಿಗೆ ಕ್ಯಾಶ್ ಸಪ್ಲೈ ಆಗಿರಲ್ಲ, ಸೇವ್ ಅಂದರೆ ಸೇವಿಂಗ್ಸ್ ಮೊಬಿಲೈಸ್ ಆಗಿರೋದಿಲ್ಲ. ಅಂಥ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ವಿ ಕೆನಾಟ್ ಎಕ್ಸ್ಪೆಕ್ಟ್ ಅ ಕ್ಯಾಪಿಟಲ್ ಟು ಡೆವಲಪ್ ವೆಲ್, ರೈಟ್? ಸೊ ಅದೇ ರೀತಿ it is through financial market the financial system of a economy works. ಸೊ ಯಾವುದೇ ಒಂದು ಕಂಟ್ರಿದು ಎಕಾನಮಿ ವರ್ಕ್ ಆಗಬೇಕು ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಫೈನಾನ್ಷಿಯಲ್ ಸಿಸ್ಟಮ್ಸ್ ಆಫ್ ದ ಕಂಟ್ರಿ. ನಾವು ಅದೇ ರೀತಿ ಫೀಚರ್ಸಲ್ಲಿ ನೋಡಿದಾಗ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಯಾವ ರೀತಿ ಫೈನಾನ್ಷಿಯಲ್ ಮಾರ್ಕೆಟ್ ಇದೆ, ಯಾವ ರೀತಿ ಮನಿ ಮಾರ್ಕೆಟ್ ಇದೆ. ಫೈನಾನ್ಸ್ ಈಸ್ ಅ ಪರ್ಸಿಕ್ವಿಟ್ ಫಾರ್ ಮಾಡರ್ನ್ ಬಿಸ್ನೆಸ್, ಅಂದರೆ ಹೊಸ ಬಿಸ್ನೆಸ್ಗೆ, ಮಾಡರ್ನ್ ಬಿಸ್ನೆಸ್ಗೆ. ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ದೇ ವಿಲ್ ಪ್ಲೇ ಅ ಗ್ರೇಟರ್ ರೋಲ್, ಇಂಪಾರ್ಟೆಂಟ್ ರೋಲ್. ಸೊ ಈ ಫೈನಾನ್ಷಿಯಲ್ ಫಂಕ್ಷನ್ಸ್ ಸರಿ ಇದ್ರೇ ವಿ ಸೇ ಅ ಕಂಟ್ರೀಸ್ ಎಕಾನಮಿ ವಿಲ್ ಬಿ ಡೆವಲಪ್ಡ್. ಇನ್ನು ಹೇಳೋದಾದರೆ ಫೈನಾನ್ಷಿಯಲ್ ಫಂಕ್ಷನ್ಸಲ್ಲಿ ನಾವು ನೋಡೋದಾದರೆ ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ಅ ಪ್ರೈಮರಿ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಅ ಫೈನಾನ್ಷಿಯಲ್ ಸಿಸ್ಟಮ್. ಅದೇ ರೀತಿ ದ ಫೈನಾನ್ಷಿಯಲ್ ಮಾರ್ಕೆಟ್ ನಾಟ್ ಓನ್ಲಿ ಹೆಲ್ಪ್ ಇನ್ ಟ್ರಾನ್ಸ್ಫರ್ ಆಫ್ ಸೇವಿಂಗ್ಸ್ ಫ್ರಮ್ ನ್ಯೂ ಇಂಡಸ್ಟ್ರಿ ಆರ್ ಪ್ರೊಡಕ್ಷನ್. ಬರೀ ಟ್ರಾನ್ಸ್ಫರ್ಸ್ ಅಥವಾ ಫಂಡ್ಸ್ನ ಸೇವಿಂಗ್ಸ್ನ ಮೂವ್ ಮಾಡೋದು ಅಷ್ಟೇ ಅಲ್ಲ, ಇಟ್ ಆಲ್ಸೋ ಪ್ರೊವೈಡ್ಸ್ ಆಪರ್ಚುನಿಟೀಸ್ ಫಾರ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್. ಹೊಸದಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಕೂಡ ನಮಗೆ ಆಪರ್ಚುನಿಟಿನ ಪ್ರೊವೈಡ್ ಮಾಡುತ್ತೆ. ಅದೇ ರೀತಿ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು? ಟು ಅರ್ನ್ ಮೋರ್ ಇನ್ಕಮ್. ಫೈನಾನ್ಷಿಯಲ್ ಇನ್ವೆಸ್ಟ್ ಆಯಿತು ಅಂದರೆ ವಿ ವಿಲ್ ಅರ್ನ್ ಮೋರ್ ಇನ್ಕಮ್. ಇನ್ ಅದರ್ ವರ್ಡ್ಸ್, ದೀಸ್ ಮಾರ್ಕೆಟ್ಸ್ ಪರ್ಫಾರ್ಮ್ ಬೋತ್ ಫೈನಾನ್ಷಿಯಲ್ ಆ್ಯಂಡ್ ನಾನ್ ಫೈನಾನ್ಷಿಯಲ್ ಫಂಕ್ಷನ್ಸ್. ಫೈನಾನ್ಷಿಯಲ್ ಫಂಕ್ಷನ್ಸ್ ಮತ್ತು ನಾನ್ ಫೈನಾನ್ಷಿಯಲ್ ಫಂಕ್ಷನ್ಸ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಯೂನಿಟ್. ಸೊ ವೆನ್ ಯು ಮೇಕ್ ಮೋರ್ ಇನ್ವೆಸ್ಟ್ಮೆಂಟ್ಸ್, ಈ ಇನ್ಸ್ಟಿಟ್ಯೂಷನ್ಸ್ ವರ್ಕ್ ಆಗುತ್ತೆ. ಫೈನಾನ್ಷಿಯಲ್ ಫಂಕ್ಷನ್ಸು ಮತ್ತು ನಾನ್ ಫೈನಾನ್ಷಿಯಲ್ಸ್ ಕೂಡ ಹೆಲ್ಪ್ ಮಾಡ್ತವೆ. ದ ಫೈನಾನ್ಷಿಯಲ್ ಮಾರ್ಕೆಟ್ enable financing if not only physical capital formation, ಅಂದರೆ ಬರೀ ಕ್ಯಾಪಿಟಲ್ ಜನ್ರೇಟ್ ಆಗೋದು, ಕ್ಯಾಪಿಟಲ್ ಫಾರ್ಮ್ ಆಗೋದು ಅಷ್ಟೇ ಅಲ್ಲ. We can say tangible assets and inventories like stocks, but also of consumption expenditure. ಇದನ್ನು ಕೂಡ ನಾವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ಈ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ. ದಟ್ ಇಟ್ಸ್ ಅ ರೀಸನ್ ವೈ ಅದಕ್ಕೋಸ್ಕರ ಫೈನಾನ್ಷಿಯಲ್ ಮಾರ್ಕೆಟ್ ಮ್ಯಾನೇಜ್ ದ ಫ್ಲೋ ಆಫ್ ಫಂಡ್ಸ್ ನಾಟ್ ಓನ್ಲಿ ಬಿಟ್ವೀನ್ ಇಂಡಿವಿಜುವಲ್ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಬಟ್ ಆಲ್ಸೋ ಬಿಟ್ವೀನ್ ಇನ್ಸ್ಟಿಟ್ಯೂಷನ್ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್. ಸೊ ಅಂದರೆ ಇನ್ಸ್ಟಿಟ್ಯೂಷನ್ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಅಂದರೆ ಒಂದು ಕಂಪನಿ ಅಥವಾ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬೇರೆ ಕಡೆ ಕೂಡ ಇನ್ವೆಸ್ಟ್ ಮಾಡುತ್ತೆ. ಸೊ ತುಂಬ ಆಬ್ಜೆಕ್ಟಿವ್ಸ್, ನಾವು ಮೇಯ್ನಾಗಿ ಆಬ್ಜೆಕ್ಟಿವ್ಸ್ ನೋಡೋದಾದರೆ ಈ ಫೈನಾನ್ಷಿಯಲ್ಲು ಫೆಸಿಲಿಟೇಟ್ಸ್ ಕ್ರಿಯೇಷನ್ ಆ್ಯಂಡ್ ಅಲೊಕೇಶನ್ ಆಫ್ ಕ್ರೆಡಿಟ್ ಆ್ಯಂಡ್ ಲಿಕ್ವಿಡಿಟಿ. ನಾವು ಆಲ್ರೆಡಿ ನೋಡಿದ್ದೀವಿ ಯಾವ ಸೆಕ್ಟರ್ಗೆ ಕ್ರೆಡಿಟ್ ಬೇಕು, ಯಾವ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಕ್ರೆಡಿಟ್ ಬೇಕು ಫಾರ್ ದ ಡೆವಲಪ್ಮೆಂಟ್ ಆಫ್ ಎಕಾನಮಿ, ಅಲ್ಲಿಗೆ ಲಿಕ್ವಿಡಿಟಿ ಕ್ಯಾಶ್ನ ಸಪ್ಲೈ ಮಾಡುತ್ತೆ. ಅದೇ ರೀತಿ ಟು ಸರ್ವ್ ಆ್ಯಸ್ ಇಂಟರ್ಮೀಡಿಯೇಟ್ಸ್ ಫಾರ್ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ನ ಸರ್ವ್ ಮಾಡೋದಕ್ಕೆ ಇಟ್ ವರ್ಕ್ಸ್ ಆ್ಯಸ್ ಅ ಇಂಟರ್ಮೀಡಿಯೇಟ್ಸ್. ನೆಕ್ಸ್ಟ್, ಟು ಅಸಿಸ್ಟ್ ಪ್ರಾಸೆಸ್ ಆಫ್ ಬ್ಯಾಲೆನ್ಸ್ಡ್ ಎಕನಾಮಿಕ್ ಗ್ರೋತ್ ಅಂದರೆ ಯಾವುದೋ ಒಂದೇ ಕಡೆ ಡೆವಲಪ್ ಆಗೋದಲ್ಲ. ಅಂದರೆ ಎಜುಕೇಷನ್ ಡೆವಲಪ್ ಮಾಡಬೇಕಂದ್ರೆ ಬರೀ ಎಜುಕೇಷನ್ ಅಂತ ಆಗೋದಿಲ್ಲ. ಎಜುಕೇಷನ್ ಮಾಡಿದಾಗ ಏನು ಮಾಡಬೇಕು? ಜಾಬ್ಸ್ ಪ್ರೊವೈಡ್ ಮಾಡಬೇಕು, ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆಗಬೇಕು. ಸೊ ಅದೇ ರೀತಿ ಹಾಗಂತ ನಾವು ಮತ್ತೆ ಅಗ್ರಿಕಲ್ಚರ್ ಸೆಕ್ಟರ್ಸ್ನ ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ವಿ ಹ್ಯಾವ್ ಟು ಅದರ್ವೈಸ್ ಇಂಪೋರ್ಟ್ ಫುಡ್ ಪ್ರಾಡಕ್ಟ್ಸ್ ಫ್ರಮ್ ಫಾರಿನ್ ಕಂಟ್ರೀಸ್. ಅವರ್ ಕಂಟ್ರಿ ಇಸ್ ದ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಕಂಟ್ರಿ. ಸೊ ಹಾಗಾಗಿ ನಮ್ಮ ಹತ್ರ ಸಫಿಷಿಯೆಂಟ್ ಅಗ್ರಿಕಲ್ಚರಲ್ ಗುಡ್ಸ್ ಎನಿ ಟೈಮ್ ಇರಬೇಕು. ಸೊ ಅದಕ್ಕೆ ಬ್ಯಾಲೆನ್ಸ್ಡ್ ಎಕನಾಮಿಕ್ ಗ್ರೋತ್ ಅಂದಾಗ ಎಜುಕೇಷನ್ನು, ಇಂಡಸ್ಟ್ರೀಸು, ಅಗ್ರಿಕಲ್ಚರ್ ಸೆಕ್ಟರು ಎಲ್ಲ ಕಡೆ ಫೈನಾನ್ಷಿಯಲ್ ಸೆಕ್ಟರ್ಸ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಗ್ರೋತ್ ಆಗೋಕ್ಕೆ ಈ ಫೈನಾನ್ಷಿಯಲ್ ಮಾರ್ಕೆಟ್ ಹೆಲ್ಪ್ ಮಾಡ್ತವೆ. ಅದೇ ರೀತಿ ಟು ಪ್ರೊವೈಡ್ ಫೈನಾನ್ಷಿಯಲ್ ಕನ್ವೀನಿಯನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ಯಾವಾಗ ಬೇಕು ಆವಾಗ ನಾವು ಫೈನಾನ್ಷಿಯಲ್ನ ಅಂದರೆ ಕನ್ವರ್ಟ್ ಮಾಡಬೇಕು ಕ್ಯಾಶಲ್ಲಿ. ಸಮ್ಟೈಮ್ಸ್ ವಿ ಮೇ ನೀಡ್ ದ ಕ್ಯಾಶ್ ಇಮಿಡಿಯೇಟ್ಲಿ ಫಾರ್ ಸಮ್ ಆ್ಯಕ್ಟಿವಿಟೀಸ್. ಸೊ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿ ಎಲ್ಲೋ ಒಂದು ಕಡೆ ಬ್ಲಾಕ್ ಮಾಡಿದಾಗ ಏನಾಗುತ್ತೆ, ನಮಗೆ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಈ ಫೈನಾನ್ಷಿಯಲ್ ಮಾರ್ಕೆಟ್ ಮೇನ್ ಈ 4 ಆಬ್ಜೆಕ್ಟಿವ್ಗಳು. ಸೊ ವಿಲ್ ಜಸ್ಟ್ ರಿಕಾಲ್ ಒನ್ಸ್ ಏನೇನಂದರೆ ಟು ಫೆಸಿಲಿಟೇಟ್ ಕ್ರಿಯೇಷನ್ ಆ್ಯಂಡ್ ಅಲೋಕೇಶನ್ ಆಫ್ ಕ್ರೆಡಿಟ್ ಆ್ಯಂಡ್ ಲಿಕ್ವಿಡಿಟಿ, ಹಾಗೆ ಟು ಸರ್ವ್ ಆ್ಯಸ್ ಇಂಟರ್ಮೀಡಿಯೇಟ್ಸ್ ಫಾರ್ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್, ಹಾಗೆ ಟು
ಅಸೆಸ್ಟ್ ಪ್ರಾಸೆಸ್ ಆಫ್ ಬ್ಯಾಲೆನ್ಸ್ಡ್ ಎಕನಾಮಿಕ್ ಗ್ರೋತ್. ಈಗಲೇ ನಾನು ಡಿಸ್ಕಸ್ ಮಾಡಿದೆ ಬ್ಯಾಲೆನ್ಸ್ಡ್ ಎಕನಾಮಿಕ್ ಗ್ರೋತ್ ಅಂದರೆ ಏನಂತ. ಹಾಗೆ ಟು ಅಸೆಸ್ಟ್ ಪ್ರಾಸೆಸ್ ಆಫ್ ಬ್ಯಾಲೆನ್ಸ್ಡ್ ಎಕನಾಮಿಕ್ ಗ್ರೋತ್ ಆಯಿತು. 4ನೇ ಫಂಕ್ಷನ್ಸ್ ಬಂದು ಟು ಪ್ರೊವೈಡ್ ಫೈನಾನ್ಷಿಯಲ್ ಕನ್ವೀನಿಯನ್ಸ್. ಸೊ ಇದೆಲ್ಲ ಕೂಡ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ಮೋರ್ ಅಬೌಟ್ ದ ಸಿಗ್ನಿಫಿಕೆನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಏನು, ಯಾವ ರೀತಿ ಸೆಕ್ಯೂರಿಟೀಸ್ ಟ್ರೇಡ್ ಆಗುತ್ತೆ, ಯಾವ ರೀತಿ ಸೇಲ್ ಆಗುತ್ತೆ ಅಂತ. ಸೊ ಈ ಒಂದು ಸೆಷನ್ 10ಗೆ ಸಂಬಂಧಪಟ್ಟಂಗೆ ಸ್ಟಡಿ ಮೆಟೀರಿಯಲ್, ಮಲ್ಟಿಪಲ್ ಚಾಯ್ಸ್ ಎಲ್ಲನೂ ಐ ವಾಂಟ್ ಯು ಟು ಗೋ ಥ್ರೂ ದಿಸ್. ಸೊ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಆಪ್ರೇಷನ್. ಮತ್ತು ನೆಕ್ಸ್ಟ್ ಸೆಷನಲ್ಲಿ ನಾವು ರಿಮೈನಿಂಗ್ ಟಾಪಿಕ್ಸಲ್ಲಿ ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಆಗ್ತೀವಿ. ಅಂಟಿಲ್ ದೆನ್ ಪ್ಲೀಸ್ ಗೋ ಥ್ರೂ ಆಲ್ ದ study material and all the slides and videos. I want all of you to focus on these subjects or whatever the topics we are covering. Thank you students. See you in the next session.